ಹೆಸರು ಗುರುರಾಜ್ ಅಂತ ಸರ್. ಗುರುರಾಜ್ ಅಂತ. ಚಿತ್ರದುರ್ಗದ ಕೋಟೆನಲ್ಲಿ ನೀವು ಫ್ಲೂಟ್ ಬಾರಿಸ್ತಾ ಇದ್ದೀರಿ. ಇಲ್ಲಿ ಬಾರಿಸಿ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್. ಯಾವ ಸರ್? ನಮ್ದು ದೇವರೇ. ಥ್ಯಾಂಕ್ ಯು. ಇಲ್ಲಿ ಹಾಯ್ ಮಾಡಿ ಅಲ್ಲ. ನೋಡಿ, ಇದು ಆನೆ ಬಂಡೆ. ಸೇಮ್ ಆನೆ ಥರ ಇರುತ್ತೆ ಇದು. ಅದು ಏಕನಾಥೇಶ್ವರಿ ದೇವಸ್ಥಾನ ಅಲ್ಲಿ ಬರುತ್ತೆ. ಇಲ್ಲಿ ಬರುತ್ತೆ ಸಂಪಿಗೆ ಸಿದ್ದೇಶ್ವರ ಅಲ್ಲಿ. ಇದು ಇಡಂಬೇಶ್ವರ ದೇವಸ್ಥಾನ ಅಂತ ಅಲ್ಲಿ ಮೇಲ್ಗಡೆ ಬರುತ್ತೆ. ಅಲ್ಲಿರ್ತಕ್ಕಂಥದ್ದು ಇಡಂಬೇಶ್ವರ ದೇವಸ್ಥಾನ. ಹೀಗೆ ಬಂದರೆ ಇಲ್ಲಿ ಏಕನಾಥೇಶ್ವರ ಟೆಂಪಲ್ ಇದೆ. ಹಾಗೇ ಬಂದರೆ ಅಲ್ಲಿ ತುಪ್ಪದ ಕೋಣ ಅಂತ ಇದೆ. ಅದು ದೊಡ್ಡ ಬತೇರಿ ಅದು ಆ್ಯಕ್ಚುಲಿ. ಸೊ ಅಲ್ಲಿ ನಿಂತ್ಕೊಂಡು ಸೈನಿಕರು, ಶತ್ರುಗಳಾಗಿರ್ಬೋದು, ಯಾರಾದರೂ ಬಂದರೆ ಅಲ್ಲಿ ವೀಕ್ಷಣೆ ಮಾಡ್ತಾಯಿದ್ರು. ನೋಡಿ, ಅಲ್ಲೂ ಒಂದು ಬತೇರಿ ಇದೆ. ಅಲ್ಲೂ ಇದೆ ನೋಡಿ, ಅದು ಕೂಡ ಒಂದು ಬತೇರಿ. ಅಲ್ಲಿಂದನೂ ಕೂಡ ಸೈನಿಕರು ನಿಂತ್ಕೊಂಡು ವಾಚ್ ಮಾಡ್ತಾಯಿದ್ರು. ಅದೇ ರೀತಿ ಇಲ್ಲಿ ಒಂದಿದೆ, ಹಿಂಭಾಗದಲ್ಲಿ ಒಂದಿದೆ ದೊಡ್ಡ ಬತೇರಿ. ಅಲ್ಲಿ ನಿಂತ್ಕೊಂಡು ಇಡೀ ಚಿತ್ರದುರ್ಗನೇ ಕಾಣಿಸುತ್ತೆ. ಇದು ಆಡಳಿತ ಕಚೇರಿ. ಇದು ನೋಡಿ, ಇದು ಆಡಳಿತ ಕಚೇರಿ, ಟಂಕಸಾಲೆ ಮತ್ತು ಪಾಳೆಗಾರರ ಕಚೇರಿ ಅಂತ ಇದೆ ನೋಡಿ. ಸರಿಯಾದ ರೀತಿಯಲ್ಲಿ ನೀಟಾಗಿ ಕ್ಲೀನ್ ಮಾಡಿಲ್ಲ. ಇದು ಟಂಕಸಾಲೆ ಅಂದರೆ ಆಡಳಿತ ಕಚೇರಿ. ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್ ಅಂತ ಹೇಳ್ತೀವಲ್ಲ ಅದು. ನೋಡಿ, ಎಲ್ಲ ಮಣ್ಣು. ಸುಮಾರು 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಒಂದು ಕಚೇರಿ ಹಾಳು ಬಿದ್ದಿದೆ.
ಈ ರಾಜವೀರ ಮದಕರಿ ನಾಯಕರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಇರ್ತಕ್ಕಂಥ ಇದು ಟಂಕಸಾಲೆ ಅಂದರೆ ಇದು ಆಡಳಿತ ಕಚೇರಿ ಅಂತ ಹೇಳಿ ನಾವು ಹೇಳಲಾಗುತ್ತೆ. ಸುಮಾರು 400 ವರ್ಷಗಳ ಇತಿಹಾಸ ಇರ್ತಕ್ಕಂಥ ಈ ಟಂಕಸಾಲೆ ನೋಡಿ, ಇಲ್ಲಿರುವ ಆಯತಾಕಾರದ ಕಟ್ಟಡವನ್ನು ಪಾಳೆಗಾರನ ಕಚೇರಿ ಎಂದು ಗುರುತಿಸಲಾಗುತ್ತದೆ. ಇದೇ ಆವರಣದ ಒಂದು ಮೂಲೆಯಲ್ಲಿ 1 ಮೀಟರ್ ಉದ್ದಗಲವಿರುವ ಮಂಟಪವಿದೆ. ಈ ಮಂಟಪದ ಕೆಳಗೆ ಕಲ್ಲಿನಿಂದ ಕಟ್ಟಿರ್ತಕ್ಕಂಥ 2.4 ಮೀಟರ್ನಷ್ಟು ಆಳವಿರುವ ನೆಲಮಾಳಿಗೆ ಇದೆಯಂತೆ. ಇದರ ಒಳಗಡೆ ಇಳಿಯಲು ಈ ಮಂಟಪದ ನೆಲದಲ್ಲಿ ಕಿಂಡಿಯನ್ನು ಮಾಡಿದ್ದಾರೆ. ಈ ನೆಲಮಾಳಿಗೆಯಲ್ಲಿ ನಾಣ್ಯಗಳನ್ನು ಗುಪ್ತವಾಗಿ ಸಂಗ್ರಹಿಸ್ತಿದ್ರು ಅಂತ ಹೇಳಲಾಗ್ತದೆ. ಸೊ ಈ ಚಿತ್ರದುರ್ಗದ ಈ ಕೋಟೆಯಲ್ಲಿ ರಾಜವೀರ ಮದಕರಿ ನಾಯಕರು ಆಳ್ವಿಕೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮಾಡಿದ್ದಾರೆ ಅಂದರೆ ನಿಜಕ್ಕೂ ಭಾಳ ಹೆಮ್ಮೆ ಪಡುವಂಥ ಒಂದು ವಿಚಾರ. ಸುಮಾರು 400 ವರ್ಷಗಳಿಂದ ಇಷ್ಟೆಲ್ಲ ಮಾಡಿದ್ದಾರೆ ಅಂತಂದರೆ ನೋಡಿ, ಇದು ಬರೀ ಮಣ್ಣಲ್ಲಿ ಕಟ್ಟಿರ್ತಕ್ಕಂಥ ಗೋಡೆ. ಇದು ಕಲ್ಲು ಮತ್ತು ಮಣ್ಣುಗಳನ್ನು ಸೇರಿಸಿ ಕಟ್ಟಿರ್ತಕ್ಕಂಥ ಗೋಡೆ. ಇದು ಕಚೇರಿ ಏನು, ಇದು ಅಡ್ಮಿನಿಸ್ಟ್ರೇಟಿವ್ ಆಫೀಸ್. ಇದು ಏನು ಯಾವುದೇ ಒಂದು ಇಲ್ಲಿ ಕೆಲಸ ಕಾರ್ಯಗಳು ಮಾಡಬೇಕು ಅಂತಂದರೆ ಎಲ್ಲ ದಾಖಲೆಗಳು ಅವ್ರಿಗೆ ಆದೇಶ ಮಾಡ್ತಕ್ಕಂಥದ್ದು ಈ ರೀತಿಯ ಒಂದು ಇದು ಕೆಲಸವನ್ನು ಇಲ್ಲಿ ಮಾಡ್ತಾಯಿದ್ರು. ಸೊ ಹೀಗೆ ಬಂದರೆ ಹೋದರೆ ಅಕ್ಕ ತಂಗಿಯರ ಹೊಂಡ ಅಂತ ಇದೆ. ಆ ಕಡೆಯಿಂದ ಮುಂದೆ ಹೋದರೆ ಗೋಪಾಲ ಸ್ವಾಮಿ ಹೊಂಡ ಅಂತ ಬರ್ತದೆ. ಸೊ ಈ ಬಲಭಾಗಕ್ಕೆ ಬಂದರೆ ಅಲ್ಲಿ ಓಬವ್ವನ ಸಮಾಧಿ ಇದೆ. ಅದ ನಂತರದಲ್ಲಿ ಒನಕೆ ಓಬವ್ವಳ ಕಿಂಡಿ ಮತ್ತು ಅವರು ವಾಸವಾಗಿರ್ತಕ್ಕಂಥ ಒಂದು ಗುಹೆ ಅಂತ ಹೇಳ್ತೀವಿ. ಅದು ಮನೆ ಆ್ಯಕ್ಚುಲಿ ಅದು ಕಲ್ಲಿನಿಂದ ಕೂಡಿರ್ತಕ್ಕಂಥ ಒಂದು ಜಾಗ ಆಗಿರೋದ್ರಿಂದ ಅದು ಗುಹೆ ಅಂತ ನಾವು ಕರೀಲಾಗುತ್ತೆ. ಸೊ ಅಲ್ಲಿ ಒಂದು ವೀರಾವೇಶದಿಂದ ಏನು ಶತ್ರುಗಳನ್ನ ಸೆದೆಬಡಿಯುವಂತಹ ಸಂದರ್ಭದಲ್ಲಿ ಸ್ವಾಮಿ ನಿಷ್ಠೆ ಹಾಗೂ ಸಮಯ ಪ್ರಜ್ಞೆಯಿಂದ ಧೀರ ಏನು ರೋಷಾಭರಿತವಾಗಿ ಆ ಒಂದು ಶತ್ರುವನ್ನ ಒಂದು ವನಿಕೆಯಿಂದ. ಸ್ನೇಹಿತರೆ, ಈ ಒನಕೆ ಓಬವ್ವನ ಕಿಂಡಿಗೆ ಹೋಗುವುದಕ್ಕಿಂತ ಮೊದಲು ಅಕ್ಕ ತಂಗಿ ಹೊಂಡ ಅಂತ ಸಿಗುತ್ತೆ. ಸೊ ಈ ಅಕ್ಕ ತಂಗಿ ಹೊಂಡ ಒಂದು ಬಂದ್ಬಿಟ್ಟು ಈ ಕಡೆ ಒಂದು ಹೊಂಡ ಇದೆ, ಆ ಕಡೆ ಅಲ್ಲಿ ಒಂದು ಹೊಂಡ ಇದೆ. ಸೊ ಇದರ ಒಂದು ಕಿರುದಾರಿಯ ಒಂದರಲ್ಲಿ ಬೇರ್ಪಟ್ಟಿರುವ ಅಕ್ಕ ತಂಗಿಯರ ಹೊಂಡಗಳಲ್ಲಿ ಪೂರ್ವಕ್ಕಿರುವುದು ಅಕ್ಕನ ಹೊಂಡ ಮತ್ತು ಪಶ್ಚಿಮಕ್ಕಿರ್ತಕ್ಕಂಥದ್ದು ತಂಗಿಯ ಹೊಂಡ. ಅಕ್ಕ ತಂಗಿಯರ ಹೊಂಡಗಳನ್ನು ತುರು ಓಬಯ್ಯನ ಮಗ ಗವಿ ಓಬಯ್ಯನು ಮಾಡಿಸಿದುದಾಗಿ ಶಾಸನವನ್ನು ಉಲ್ಲೇಖಿಸುತ್ತದೆ. ತಳಬಂಡಿಯನ್ನು ಕೊರೆದು ಈ ಹೊಂಡಗಳನ್ನು ನಿರ್ಮಿಸಲಾಗಿದೆಯಂತೆ. ಸೊ ಇಲ್ಲಿಂದ ಸುಮಾರು 200 ಮೀಟರ್ ದೂರದಲ್ಲಿರ್ತಕ್ಕಂಥ ಅಲ್ಲಿ ಗೋಪಾಲಸ್ವಾಮಿ ಹೊಂಡ ಅಂತ ಇದೆ. ಅದು ನೀರು ತುಂಬಿದಾಗ, ಮಳೆ ಬಂದು ನೀರು ತುಂಬಿದಾಗ ಇಲ್ಲಿಂದ ಈ ತಗ್ಗಿನಲ್ಲಿರ್ತಕ್ಕಂಥ ಈ ಜೋಡಿ ಹೊಂಡಗಳನ್ನು ಸೇರಿ ಸುಮಾರು 9 ಮೀಟರ್ ಉದ್ದ ಇರತಕ್ಕಂಥ ಈ ಅಕ್ಕನ ಹೊಂಡವು ಮೊದಲಿಗೆ ತುಂಬುತ್ತೆ. ಆನಂತರ ತಂಗಿ ಹೊಂಡಕ್ಕೆ ನೀರು ಹೋಗುತ್ತೆ. ಸೊ ಈ 2 ಹೊಂಡಗಳು ತುಂಬಿದ ನಂತರ ಇಲ್ಲಿನ ನೀರು ಉಳಿದಂಥ ಹೊಂಡಗಳಿಗೆ ಸೇರ್ತಕ್ಕಂಥದ್ದು.